ಹಲ್ಲೆಲೂಯಾ, ಸ್ತೋತ್ರ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಮತ್ತು ನಾವರ್ತಿ ಆತನನ್ನು ಆರಾಧಿಸುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ ಸರ್ವಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿರುವಾಗ ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ ಆತನ ಸನ್ನಿಧಾನದಲ್ಲಿ ಕೃತಜ್ಞತೆಯಿಂದ ಆತನನ್ನು ನಾವು ಆರಾಧಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಭೂಪರ ಲೋಕವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮಯ ಪರಿಶುದ್ಧ ನಾಮಕ್ಕೆ ಅನಂತ ವಂದನೆಗಳು. ಈ ಮುಂಜಾನೆಯಲ್ಲಿ ಮತ್ತು ನಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ನೀನು ಈ ಒಂದು ದಿನವನ್ನು ದಾನವಾಗಿ ಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಯೇಸುವೆ, ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಆಡುವಂತಹ ಹಾಡುಗಳು, ಧ್ಯಾನ ಮಾಡುವಂತಹ ನಿಮ್ಮ ವಾಕ್ಯ ಎಲ್ಲದರ ಮೂಲಕ ನಿನ್ನ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೋಹಾನನು ಹೇಳಿದ ರೀತಿಯಲ್ಲಿ ನಾನು ತಗ್ಗಿಸಲ್ಪಡಬೇಕು, ಆತನು ನನ್ನಲ್ಲಿ ಬೆಳೆಯಬೇಕು. ಈ ಮುಂಜಾನೆಯಲ್ಲಿ ಆರಾಧನೆಯ ಮೂಲಕ ನಿನ್ನ ನಾಮ ನಮ್ಮ ದೇಶದಲ್ಲಿ, ನಮ್ಮ ಕುಟುಂಬದಲ್ಲಿ ಅದು ಕರ್ತನೇ ಉನ್ನತವಾಗಿ ಮಾರ್ಪಡುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೇ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ, ನಮ್ಮ ಸಭೆಗಳಲ್ಲಿ ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ಸ್ತೋತ್ರ. ಇಂದಿನ ಆರಾಧನೆ ಕರ್ತನೇ ನಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕ್ಕೆ, ಗುಣೀಕರಣಕ್ಕೆ ಕಾರಣವಾಗಿ ಮಾರ್ಪಡುವಂತೆ ಕೃಪೆ ಮಾಡುವುದಾಗಿ ಪ್ರಾರ್ಥಿಸುತ್ತೇವೆ. ಅದೇ ಸಂದರ್ಭದಲ್ಲಿ ಇಂದಿನ ಆರಾಧನೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಪಟ್ಟಣಗಳಿಗೆ ಆಶೀರ್ವಾದಕ್ಕೆ ಕಾರಣವಾಗಿ ಮಾರ್ಪಡುವಂತೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನೆಬೂಕದ್ನೆಚ್ಚರನು ಹೇಳಿದ ರೀತಿಯಲ್ಲಿ ದಾನಿಯೇಲನ ದೇವರು ನಿಜವಾದ ದೇವರು ಎಂಬುದಾಗಿ ಕರ್ತನೇ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಪಟ್ಟಣಗಳು ಅದನ್ನು ತಮ್ಮ ಜೀವಿತದಲ್ಲಿ ಅನುಭವಿಸುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ಈ ಸಂದರ್ಭದಲ್ಲಿ ಮತ್ತು ನಾವತಿ ಕರ್ತನೆ ಇಂದಿನ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ದೇವರ ಸಾನ್ನಿಧ್ಯವನ್ನ ನಾವು ಬೇಡುವಂಥವರಾಗಿದ್ದೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಪ್ರಾರಂಭಿಸುತ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ, ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತು ನಾವರ್ತಿ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ನಮ್ಮ ಹೃದಯದ ಅಂತರಾಳದಿಂದ ದೇವರಿಗೆ ಆತನನ್ನು ನಾವು ಮಹಿಮೆಪಡಿಸುವ. ದೇವರ ವಾಕ್ಯದಲ್ಲಿ ನೋಡುವಂಥದ್ದು ಭೂ ಜನಾಂಗಗಳೇ ಯೆಹೋವನನ್ನು ಕೀರ್ತಿಸಿರಿ, ಕೀರ್ತಿಸಿರಿ ಎಂಬುದಾಗಿ. ನಮ್ಮ ದೇವರು ಆತನು ಆರಾಧನೆಗೆ ಯೋಗ್ಯನಾಗಿರುವಂಥ ದೇವರಾಗಿದ್ದಾನೆ. ಈ ಮುಂಜಾನೆಯಲ್ಲಿ ಈ ಆರಾಧನೆಗೆ ಯೋಗ್ಯನಾಗಿರುವಂತಹ ದೇವರನ್ನ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆತನನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ಆತನನ್ನು ನಾವು ಆರಾಧಿಸುವ ಒಂದು ಹಾಡನ್ನು ಹಾಡುವ. ಶಿಲುಬೆಯ ಒತ್ತವ ನೀನೆ, ಯೇಸು ನೀನೆ ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆ ಪಡಿಸುವ. ಶಿಲುಬೆಯ ಒತ್ತವ ನೀನೆ, ಯೇಸು ನೀನೆ, ಶಿಲುಬೆಯ ಒತ್ತವ ನೀನೆ, ಯೇಸು ನೀನೆ, ಲಲಿತ ನಿವಾಸವ ಬಿಟ್ಟವ ನೀನೆ, ಲಲಿತ ನಿವಾಸವ ಬಿಟ್ಟವ ನೀನೆ, ಇಳಿಯಳಮನ್ನು ಪಾಡಕೊಂಡವ ನೀನೆ, ಇಳಿಯಳಮನ್ನು ಪಾಡಕೊಂಡವ ನೀನೆ, ಯೇಸು ನೀನೆ, ಪಾಪದ ಕಷ್ಟವ ನೀಗಿಪೆ ನೀನೆ, ಪಾಪದ ಕಷ್ಟವ ನೀಗಿಪೆ ನೀನೆ, ತಾಪವ ಹೊಂದಿದ ರಕ್ಷಕ ನೀನೆ, ತಾಪವ ಹೊಂದಿದ ರಕ್ಷಕ ನೀನೆ, ಯೇಸು ನೀನೆ, ಜೀವವನಮ್ಮಲ್ಲಿ ಹುಟ್ಟಿಸಿ ನೀನೆ, ಜೀವವನಮ್ಮಲ್ಲಿ ಹುಟ್ಟಿಸಿ ನೀನೆ, ಸಾವಿನ ಕೊಂಡಿಯ ಮುರಿದವ ನೀನೆ,
ಸಾವಿನ ಕೊಂಡಿಯ ಮುರಿದವ ನೀನೆ, ಯೇಸು ನೀನೆ. ಇಷ್ಟದಿಂದ ಗಾಯವ ಪಟ್ಟವ ನೀನೆ, ಇಷ್ಟದಿಂದ ಗಾಯವ ಪಟ್ಟವ ನೀನೆ. ದುಷ್ಟರ ಪೊರೆಯಲು ಸಾತವ ನೀನೆ, ದುಷ್ಟರ ಪೊರೆಯಲು ಸಾತವ ನೀನೆ, ಯೇಸು ನೀನೆ. ರಕ್ತವ ಪಾಪಕ್ಕೆ ಸುರಿದವ ನೀನೆ, ರಕ್ತವ ಪಾಪಕ್ಕೆ ಸುರಿದವ ನೀನೆ. ಶಕ್ತಿಯ ನಾಮುಳು ಕೊಟ್ಟವ ನೀನೆ, ಶಕ್ತಿಯ ನಾಮುಳು ಕೊಟ್ಟವ ನೀನೆ, ಯೇಸು ನೀನೆ. ಶತ್ರುವ ಸ್ನೇಹಿಸಿ ಬಂದವ ನೀನೆ, ಶತ್ರುವ ಸ್ನೇಹಿಸಿ ಬಂದವ ನೀನೆ. ಮಿತ್ರರ ರೇಲಿಸದ ಗೈದವ ನೀನೆ, ಮಿತ್ರರ ರೇಲಿಸಲ ಗೈದವ ನೀನೆ, ಯೇಸು ನೀನೆ. ಸುಳ್ಳಿನ ತಲೆಯನ್ನು ಛೇದಿಸಿ ನೀನೆ, ಸುಳ್ಳಿನ ತಲೆಯನ್ನು ಛೇದಿಸಿ ನೀನೆ. ಮುಳ್ಳಿನ ಮುಡಿಯನ್ನು ಧರಿಸಿದೆ ನೀನೆ, ಮುಳ್ಳಿನ ಮುಡಿಯನ್ನು ಧರಿಸಿದೆ ನೀನೆ, ಯೇಸು ನೀನೆ. ಶಿಲುಬೆಯ ಉತ್ತವ ನೀನೆ, ಯೇಸು ನೀನೆ. ಶಿಲುಬೆಯ ಉತ್ತವ ನೀನೆ, ಯೇಸು ನೀನೆ. ಶಿಲುಬೆಯ ಉತ್ತವ ನೀನೆ, ಯೇಸು ನೀನೆ. ಹಲ್ಲೆಲೂಯಾ. ಶಿಲುಬೆಯ ಹೊತ್ತವ ನೀನೆ, ಯೇಸು ನೀನೆ. ಲಲಿತ ನಿವಾಸವ ಬಿಟ್ಟವ ನೀನೆ, ಇಳಿಯಮ್ಮನ್ನು ಪಡಕೊಂಡವ ನೀನೆ. ಈ ಮುಂಜಾನೆಯಲ್ಲಿ ದೇಶದ, ರಾಜ್ಯದ, ಪಟ್ಟಣದ ವಿವಿಧ ಭಾಗಗಳಲ್ಲಿ ನಾವು ಈ ದೇವರನ್ನ ಆರಾಧಿಸುವಂಥದ್ದು 2000 ವರ್ಷಗಳ ಹಿಂದೆ ಸರ್ವಶಕ್ತನಾದ ದೇವರು ತನ್ನ ಲಲಿತ ನಿವಾಸವ ಅಥವಾ ಪರಲೋಕದ ಮಹಿಮೆಯನ್ನ ಬಿಟ್ಟು ಮನುಷ್ಯನಾಗಿ, ದಾಸನಾಗಿ ಈ ಲೋಕಕ್ಕೆ ಬಂದು ಲೋಕದ ಪಾಪಗಳನ್ನು, ಅರ್ಥ ನಮ್ಮೆಲ್ಲರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮೆಲ್ಲರಿಗೋಸ್ಕರವಾಗಿ ಕಲ್ವಾರಿಯಲ್ಲಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ನರಕ ಪಾತ್ರರಾದಂತಹ ನಮಗೆ ನಿತ್ಯ ಜೀವದ ಮಾರ್ಗವನ್ನು ತೋರಿಸಿ ಕಾಲಕಾಲಗಳಲ್ಲಿ ಪಾಪಕ್ಕೆ ದಾಸರಾಗಿದ್ದಂತಹ ನಾವುಗಳು ಕ್ರಿಸ್ತನ ಶುಭ ವರ್ತಮಾನವನ್ನ ಕೇಳಿದ್ದರ ಫಲವಾಗಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯನ್ನ
ಪಡೆದುಕೊಂಡದ್ದರ ಫಲವಾಗಿ ಈ ಮುಂಜಾನೆಯಲ್ಲಿ ನಾವು ದೇವರನ್ನ ಆರಾಧಿಸುವವರಾಗಿದ್ದೇವೆ. ಇಲ್ಲಿ ಹಾಡುಗಾರನು ಹಾಡಿರುವಂಥದ್ದು, ಜೀವವ ನಮ್ಮಲ್ಲಿ ಹುಟ್ಟಿಸಿ ನೀನೆ, ಸಾವಿನ ಕೊಂಡಿಯ ಮುರಿದವ ನೀನೆ, ಇಷ್ಟದಿಂದ ಗಾಯವ ಪಟ್ಟವ ನೀನೆ, ದುಷ್ಟರ ಪೊರೆಯಲು ಸತ್ತವ ನೀನೆ, ರಕ್ತಕ್ಕೆ ಪಾಪವ ಸುರಿದವ ನೀನೆ, ಶಕ್ತಿಯ ನಮ್ಮೊಳು ಕೊಟ್ಟವ ನೀನೆ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆಯುವಂಥ ಸಂದರ್ಭದಲ್ಲಿ 1 ಕೊರಿಂಥಿ 6ನೇ ಅಧ್ಯಾಯ ಅದರ 20ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಇಲ್ಲಿ ಹಾಡುಗಾರನು ಹಾಡಿರುವಂಥದ್ದು ರಕ್ತವ ಪಾಪಕ್ಕೆ, ನಮ್ಮೆಲ್ಲರನ್ನು ನಮ್ಮ ಪಾಪದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತವನ್ನ ನಮಗಾಗಿ ಸುರಿಯ ಮಾಡಿದನು. ರಕ್ಷಣೆ ಅನ್ನುವಂಥದ್ದು ಕೃಪೆ ಎಂಬುದಾಗಿ ನಾವು ಬಹಳ ಲಲಿತವಾಗಿ ಹೇಳುವಂಥವರಾಗಿದ್ದೇವೆ. ಕಾರಣ, ರಕ್ಷಣೆ ಹೊಂದುವುದಕ್ಕೆ ನಾವು ಏನನ್ನೂ ಸಹ ಮಾಡಲಿಲ್ಲ. ಆದರೆ ಮನುಷ್ಯರಿಗೆ ರಕ್ಷಣೆಯನ್ನ ಉಂಟು ಮಾಡುವುದಕ್ಕೆ ದೇವಕುಮಾರನಾದಂತಹ ಯೇಸು ಕ್ರಿಸ್ತನು ತನ್ನ ಲಲಿತ ನಿವಾಸವನ್ನ ಬಿಟ್ಟು ಧರೆಗೆ ಬಂದಂಥದ್ದು ಮಾತ್ರವಲ್ಲ, ನಮ್ಮೆಲ್ಲರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಪುತ್ರಿಯರನ್ನಾಗಿ ಆತನು ಆರಿಸಿಕೊಂಡನು. ಆದುದರಿಂದ ಹೇಳುವಂಥದ್ದು, ರಕ್ತವ ಪಾಪಕ್ಕೆ ಸುರಿದವ ನೀನೆ, ಶಕ್ತಿಯ ನಮ್ಮೊಳು ಕೊಟ್ಟವ ನೀನೆ. ಸಿಂಗಾನೆಯಲ್ಲಿ ಈ ದೇವರನ್ನ ನಾವು ಆರಾಧಿಸುವಾಗ ಎಷ್ಟರ ಮಟ್ಟಿಗೆ ನಾವು ಕೃತಜ್ಞತೆಯಿಂದ ಆತನನ್ನ ಆರಾಧಿಸಬೇಕೆಂಬುದಾಗಿ ನಾವು ಯೋಚಿಸುವಂಥದ್ದು ಒಳ್ಳೆಯದು. ಇಂದು ದೇಶದಲ್ಲಿ ಅಂಗಾಂಗ ದಾನಗಳನ್ನು ನಾವು ನೋಡ್ತೇವೆ. ಒಬ್ಬ ವ್ಯಕ್ತಿ ಮರಣಿಸಿದ ನಂತರವಾಗಿ ತನ್ನ ಶರೀರದಲ್ಲಿರುವ ಅಂಗಾಂಗಗಳನ್ನು ಬೇರೆಯವರಿಗೆ ದಾನ ಮಾಡುವಂಥದ್ದು ಒಂದು ಒಳ್ಳೆಯ ಕಾರ್ಯ. ಯೋಚಿಸಿ, ಒಬ್ಬ ಕುರುಡ ತನ್ನ ಜನನದಿಂದ ಕಣ್ಣು ಕಾಣದೇ ಇರುವಂತಹ ಒಬ್ಬ ವ್ಯಕ್ತಿ, ಹೀಗೆ ಯಾರೋ ಒಬ್ಬ ವ್ಯಕ್ತಿ ಅಂಗಾಂಗ ದಾನ, ಕಣ್ಣನ್ನು ದಾನ ಮಾಡಿದರ ಫಲವಾಗಿ ಆ ಕಣ್ಣು ಈ ಕುರುಡನಾದ ವ್ಯಕ್ತಿಗೆ ಶಸ್ತ್ರಚಿಕಿತ್ಸೆಯ ಮೂಲಕ ಅಳವಡಿಸಿ ಆ ವ್ಯಕ್ತಿ ಅದುವರೆಗೂ ಕೇವಲ ಕತ್ತಲನ್ನು ಮಾತ್ರ ಕಂಡಂತಹ ವ್ಯಕ್ತಿ ಬೆಳಕನ್ನು ಕಾಣುವಾಗ ಅವನಲ್ಲಿರುವಂತಹ ಆನಂದ, ಅವನಲ್ಲಿರುವಂತಹ ಸಂತೋಷ ಅದು ಅವರ್ಣೀಯವಾಗಿದೆ. ಅದು ಈ ಕುರುಡನಾದ ವ್ಯಕ್ತಿಗೆ ಕೃಪೆ. ಅದೇ ಸಂದರ್ಭದಲ್ಲಿ ತಾನಿನ್ನೇನೆ ಸಾಯುತ್ತೇನೆ ಎಂಬುವಂತಹ ಸಂದರ್ಭದಲ್ಲಿ ತನ್ನ ಕಣ್ಣನ್ನು ದಾನ ಮಾಡಿದ ವ್ಯಕ್ತಿಯ ಕುರಿತಾಗಿಯೂ ನಾವು ಯೋಚಿಸಬೇಕಾಗಿರುವಂಥದ್ದು ಒಳ್ಳೆಯದೇ. ನಾವು ರಕ್ಷಣೆ ಕೃಪೆ 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 ಎಂಬುದಾಗಿ ಹೇಳಿಕೊಂಡು ಆ ರಕ್ಷಣೆಯ ಮಾರ್ಗವನ್ನು ನಾವು ಮರೆತು ಬಿಡುವಂಥದ್ದು ನಿಜವಾಗಲೂ
ಹುಚ್ಚುತನವಾಗಿದೆ. ಆದುದರಿಂದಲೇ ಪೌಲನು ಹೇಳಿರುವಂಥದ್ದು, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ, ಯಾವ ಕಾರಣ? ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಆರಾಧನೆ. ಕಳೆದ ವಾರ ದೇವರು ನನ್ನನ್ನು ರೋಗದಿಂದ ತಪ್ಪಿಸಿದ, ನನಗೆ ವಾಹನವನ್ನು ಕೊಟ್ಟ, ನನಗೆ ಆರ್ಥಿಕವಾಗಿ ಆಶೀರ್ವಾದ ಮಾಡ್ದ, ನನ್ನ ಆಸೆಯನ್ನು ನೆರವೇರಿಸ್ದ. ಇವುಗಳ ಮೇಲೆ ಅವಲಂಬಿತವಾಗಿರಬಾರದು. ಯಾರು ಇವುಗಳ ಮೇಲೆ ಅವಲಂಬಿತರಾಗಿರ್ತಾರೆ ಅಂಥವರು ಲಭಿಸದೇ ಇರುವಾಗ ದೇವರನ್ನು ಆರಾಧಿಸುವುದಿಲ್ಲ. ನಮ್ಮ ಆರಾಧನೆಯು ನಮಗಾಗಿ ಈ ಕೃಪೆಯ ರಕ್ಷಣೆಯ ಮಾರ್ಗವನ್ನು ಸಿದ್ಧ ಮಾಡಿದ ದೇವರ ತ್ಯಾಗಪೂರ್ಣವಾದಂತಹ ಕ್ರಿಯೆಗಳ ಮೇಲೆ ಅಡಕವಾಗಿರುವುದಾದರೆ ನಾವು ತಿಳಿಯದೆ ದೇವರನ್ನು ಆರಾಧಿಸುತ್ತೇವೆ. ಆದುದರಿಂದಲೇ ಪೌಲನು ಹೇಳಿರುವಂಥದ್ದು, ಆದ ಕಾರಣ ನೀವು ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿದ್ದೇವೆ. ಇಂದು ನಾವು ಧ್ಯಾನ ಮಾಡುವಂತಹ ದೇವರ ವಾಕ್ಯ ಅಥವಾ ಅದರ ಶೀರ್ಷಿಕೆ ಅನ್ನುವಂಥದ್ದು ಮುಂದಕ್ಕೆ ದಾಟಿ ಹೋಗುವುದು. ಪಾಸ್ ಓವರ್. ವಿಮೋಚನ ಕಾಂಡ 12ನೇ ಅಧ್ಯಾಯ ಅದರ 1ರಿಂದ 20 ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ಸರ್ವಶಕ್ತನಾದ ದೇವರು ಮೋಶೆಗೆ ಕೆಲವು ನಿದರ್ಶನಗಳನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಐಗುಪ್ತದ ದಾಸತ್ವದಲ್ಲಿ ಅಥವಾ ಐಗುಪ್ತರಿಗೆ ಗುಲಾಮರಾಗಿ ಇದ್ದಂತಹ ದೇವರ ಸ್ವಕೀಯ ಜನರನ್ನ ದೇವರು ಅವರ ದಾಸತ್ವದಿಂದ ಬಿಡುಗಡೆ ಮಾಡುವುದಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲರು ತಮ್ಮ ಕುಟುಂಬದಲ್ಲಿ ನಿರ್ವಹಿಸಬೇಕಾದ ಒಂದು ವಿಚಾರವನ್ನ ಸರ್ವಶಕ್ತನಾದ ದೇವರು ಅಲ್ಲಿ ವಿವರಿಸಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ವಿಮೋಚನ ಕಾಂಡ 12ನೇ ಅಧ್ಯಾಯ ಅದರ 12ರಿಂದ ಕೆಲವು ವಾಕ್ಯಗಳನ್ನು ನಾವು ಓದಿಕೊಳ್ಳುವ. 12ನೇ ವಾಕ್ಯ. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಇಲ್ಲಿ ಸರ್ವಶಕ್ತನಾದ ದೇವರು
ಐಗುಪ್ತ ದೇಶದವರನ್ನ ವಿವಿಧ ರೀತಿಯಲ್ಲಿ ಬಾಧಿಸಿ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಒಂದು ವಿಚಾರ, ದೇವರು ಮೋಶೆಯನ್ನು ಇಸ್ರಾಯೇಲರ ನಾಯಕನನ್ನಾಗಿ ಆರಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಮೋಶೆಗೆ ಯೆಹೋವನು ಹೇಳುವಂಥದ್ದು, ಫರೋಹ ನಿಮ್ಮನ್ನು ಹೋಗಗೊಡಿಸುವುದಿಲ್ಲ, ನಾನು ಅವನ ಹೃದಯವನ್ನ ಕಠಿಣಪಡಿಸ್ತೇನೆ. ಕೇವಲ ಒಂದು ಅದ್ಭುತವನ್ನ ಮಾಡಿದ ತಕ್ಷಣವಾಗಿ ಆತನು ನಿಮ್ಮನ್ನು ಹೋಗಗೊಡಿಸುವುದಿಲ್ಲ, ಅಥವಾ 2 ಅದ್ಭುತಗಳನ್ನ ಮಾಡಿದ ತಕ್ಷಣ ಅವನು ನಿಮ್ಮನ್ನು ಹೋಗಗೊಡಿಸುವುದಿಲ್ಲ. ನಾನು ಅವನ ಹೃದಯವನ್ನ ಕಠಿಣಪಡಿಸ್ತಾನೆ ಇರ್ತೇನೆ. ಕಾರಣ, ನಾನು ಫರೋಹನ ಹೃದಯವನ್ನ ಕಠಿಣಪಡಿಸುವಂಥದ್ದು ಇಸ್ರಾಯೇಲರನ್ನ ಶಿಕ್ಷೆ ಪಡಿಸುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ಐಗುಪ್ತರು ಆತುಕೊಂಡಿರುವಂತಹ ದೇವತೆಗಳಿಗೆ ನನ್ನ ಪ್ರತಾಪವನ್ನ, ನನ್ನ ಶಕ್ತಿಯನ್ನ ತೋರ್ಪಡಿಸುವುದಕ್ಕೋಸ್ಕರವಾಗಿ. ನಮಗೆ ಗೊತ್ತು, ಪ್ರಾರಂಭದಲ್ಲಿ ಮೋಶೆ ತನ್ನ ರಾಜದಂಡವನ್ನ ಕೆಳಗೆ ಹಾಕಿದಾಗ ಅದು ಹಾವಾಗಿ ಮಾರ್ಪಟ್ಟಿತು. ಅದೇ ಕಾರ್ಯವನ್ನು ಐಗುಪ್ತದ ಮಂತ್ರವಾದಿಗಳು ಮಾಡಿದ್ರು. ನಂತರವಾಗಿ ನೈಲ್ ನದಿಯನ್ನು ಹೊಡೆದಾಗ ರಕ್ತವಾಯಿತು, ಅದನ್ನು ಸಹ ಅವರು ಮಾಡಿದರು. ಹೀಗೆ ದೇವರು ಫರೋಹನ ಹೃದಯವನ್ನ ಕಠಿಣಪಡಿಸಿ ಐಗುಪ್ತರು ಯಾವುದರ ಮೇಲೆ ಆತುಕೊಂಡಿದ್ದರೋ ಅವೆಲ್ಲವುಗಳಿಗಿಂತಲೂ ಸರ್ವಶಕ್ತನಾದ ಯೆಹೋವನು ದೊಡ್ಡವನೆಂಬುದಾಗಿ ಐಗುಪ್ತದ ಫರೋಹನಿಗೂ ಐಗುಪ್ತದ ಜನರಿಗೂ ನಿರೂಪಿಸಿದ ನಂತರವಾಗಿ ಕಡೆಯದಾಗಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಹೇಳುವಂಥದ್ದು, ಇಲ್ಲಿ ಕೊನೆಯ ನ್ಯಾಯವಿಧಿ ಸಂಭವಿಸುವುದಕ್ಕಿಂತ ಮುಂಚಿತವಾಗಿ, ಅಥವಾ ಯೆಹೋವನು ಐಗುಪ್ತರನ್ನು ಕಡೆಯದಾಗಿ ಬಾಧಿಸುವುದಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲರ ನೀವು ಮಾಡಬೇಕಾಗಿರುವಂತಹ ಒಂದು ಕಾರ್ಯ. ಕಳೆದ 9 ಕಾರ್ಯಗಳನ್ನು ನಾವು ನೋಡುವಾಗ ಅದರಲ್ಲಿ ಇಸ್ರಾಯೇಲ್ ಮಕ್ಕಳ ಅಥವಾ ಯಹೂದ್ಯರ ಯಾವ ಭಂಗವನ್ನು ನಾವು ಕಾಣೋದಿಲ್ಲ. ಮೋಶೆ ಹೇಳ್ತಾ ಇದ್ದಾನೆ, ಮೋಶೆ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಕೊನೆಯ ವ್ಯಾಧಿ ಅದು ಬರುವುದಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲರು ಕುಟುಂಬವಾಗಿ ಮಾಡಬೇಕಾಗಿರುವಂತಹ ಒಂದು ಕಾರ್ಯ ಅದೇನೆಂಬುದಾಗಿ ನಾವು ನೋಡುವಾಗ, ನೀವು ಪಸ್ಕಾ ಹಬ್ಬವನ್ನ ಆಚರಣೆ ಮಾಡಬೇಕು. ಪಸ್ಕಾ ಹಬ್ಬ, ಪಾಸ್ ಓವರ್, ಅದರ ಅರ್ಥ ಮುಂದಕ್ಕೆ ದಾಟಿ ಹೋಗುವುದು. ನೀವು ಮಾಡಬೇಕಾಗಿರುವಂಥದ್ದು 12ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ಅದನ್ನ ಓದಿಕೊಂಡು ಬರುವಾಗ ಅದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದರ 5ನೇ ವಾಕ್ಯದಲ್ಲಿ ಅದರ 3ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ನೀವು ಪಸ್ಕ ಹಬ್ಬವನ್ನ ಆಚರಿಸುವಂಥದ್ದು ಈ ರೀತಿಯಾಗಿರಬೇಕು. ನೀವು ಪ್ರತಿಯೊಂದು ಮನೆಯವರು, ಇದು ಪ್ರತಿ ಗೋತ್ರದವರಲ್ಲ, ಪ್ರತಿ ಸಭೆಯಲ್ಲ, ಪ್ರತಿ ಸಂಸ್ಥೆಗಳಲ್ಲ, ಪ್ರತಿ ಕುಟುಂಬದವರು ಒಂದೊಂದು ಕುರಿ ಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಪಸ್ಕ
ಪಸ್ಕ ಹಬ್ಬವನ್ನ ಆಚರಿಸುವಂಥದ್ದು ಅದು ದೈವಿಕವಾದ ಪದ್ಧತಿಯ ಅನುಸಾರವಾಗಿ. ಆರಾಧನೆಯು ನಮ್ಮ ಸ್ವ ಸಾಮರ್ಥ್ಯವನ್ನ ತೋರಿಸುವಂಥದ್ದಲ್ಲ. ಆರಾಧನೆಯು ದೈವಿಕ ಪದ್ಧತಿಗೆ ಅನುಗುಣವಾಗಿ ಇರಬೇಕಾಗಿರುವಂಥದ್ದಾಗಿದೆ. ಸೊ ಇಲ್ಲಿ ನಾವು ನೋಡುವಂಥದ್ದು, ಪ್ರತಿ ಕುಟುಂಬವು ಒಂದು ಮರಿಯನ್ನು, ಅರ್ಧ ಭಾಗವಲ್ಲ, ಫುಲ್ ಆಗಿರುವಂಥ ಒಂದು ಮರಿಯನ್ನ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಆರಾಧಿಸು. ಪೂರ್ಣ ಮರಿಯನ್ನು ತೆಗೆದುಕೊಂಡು ಅದನ್ನು ಏನು ಮಾಡಬೇಕು? ಅದು ಪೂರ್ಣಾಂಗವಾದ 1 ವರ್ಷದ ಗೊಂಡಾಗಿರಬೇಕು. ಸೊ ಇದನ್ನ ಏನು ಮಾಡಬೇಕು? ವಧಿಸಿ ಅದನ್ನು, ಅವುಗಳ ರಕ್ತವನ್ನ ತಮ್ಮ ಮನೆಯ ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಸೊ ಹೀಗೆ ತದನಂತರವಾಗಿ ಯಾವ ಕಾರ್ಯಗಳನ್ನು ಮಾಡಬೇಕು ಎಂಬುವಂಥದ್ದನ್ನು 7ರಿಂದ 11 ವಾಕ್ಯಗಳಲ್ಲಿ ನಾವು ನೋಡ್ತೇವೆ. 11ನೇ ವಾಕ್ಯದಲ್ಲಿ ನಾವು ಬರೆದಿರುವಂಥದ್ದು, ಈ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ತ್ವರೆಯಾಗಿ ಮಾಡಬೇಕು ಅಂದ್ರೆ ಅರ್ಜೆಂಟ್ ಆಗಿ ಅಲ್ಲ, ಆಸಕ್ತಿಯಿಂದ ಮಾಡಬೇಕು. ಆಸಕ್ತಿಯಿಂದ ಮಾಡಬೇಕು. ನಡುವನ್ನು ಕಟ್ಟಿರಬೇಕು, ಕೆರವನ್ನು ಮೆಟ್ಟಿರಬೇಕು, ಕೋಲನ್ನ ಹಿಡಿದಿರಬೇಕು. ಸೊ ಇದು ಇಸ್ರಾಯೇಲರ ದಾಸತ್ವದಿಂದ ಒಂದು ಬಿಡುಗಡೆ, ಒಂದು ವಿಮೋಚನೆ ತೋರಿಸುವಂತಹ ಒಂದು ಕಾರ್ಯವಾಗಿದೆ. ಪ್ರಿಯರೇ, ನಾವುಗಳು ಸಹ ದೈವಿಕ ಕಾರ್ಯಗಳನ್ನ ತ್ವರೆಯಾಗಿ ಮಾಡುವಂಥವರಾಗಿರಬೇಕು. ಕಾರಣ, ನಮ್ಮ ಜೀವಿತ ಅನ್ನುವಂಥದ್ದು ಪರಲೋಕದ ಕಡೆಗೆ ಹೋಗುವಂಥದ್ದಾಗಿರಬೇಕು. ಸೊ ನೀವುಗಳು ಅಥವಾ ಇಸ್ರಾಯೇಲರು ಯಾವಾಗ ಯೆಹೋವನು ಮಾಡಿದ ಅಥವಾ ಯೆಹೋವನು ಆಜ್ಞಾಪಿಸಿದಂತಹ ರೀತಿಯಲ್ಲಿ ತಮ್ಮ ಕಾರ್ಯಗಳನ್ನು ಮಾಡುತ್ತಾರೆ, ಆ ರಾತ್ರಿ ಐಗುಪ್ತ ದೇಶದಲ್ಲಿ ಯೆಹೋವನ ದೂತನು ಹಾದು ಹೋಗ್ತಾನೆ. ಯೆಹೋವನ ದೂತನು ಹಾದು ಹೋಗುವಾಗ ಯಾವ ಮನೆಯ ನಿಲುವು ಪಟ್ಟಿಗಳಲ್ಲಿಯೂ ಹಾಗೂ ಮೇಲಿನ ಪಟ್ಟಿಯಲ್ಲಿಯೂ ರಕ್ತದ ಗುರುತನ್ನು ಕಾಣುತ್ತಾನೋ ಅಂತಹ ಮನೆಗೆ ಯಾವ ನಷ್ಟವನ್ನು ಮಾಡದೆ ದೂತನು ಮುಂದಕ್ಕೆ ದಾಟಿ ಹೋಗುತ್ತಾನೆ. ಪಾಸ್ ಓವರ್, ಮುಂದಕ್ಕೆ ದಾಟಿ ಹೋಗುವಂಥದ್ದು. ಯೇಸು ಕ್ರಿಸ್ತನ ರಕ್ತದ ಮೂಲಕ ಅಥವಾ 2000 ವರ್ಷಗಳ ಹಿಂದೆ ಪಾಪಕ್ಕೆ ದಾಸರಾಗಿದ್ದಂತಹ ನಮ್ಮನ್ನ, ಮನುಷ್ಯರನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಸರ್ವಶಕ್ತನಾದ ದೇವರು ತನ್ನ ಮಹಿಮೆಯ ಪದವಿಯನ್ನ ಬಿಟ್ಟು ಈ ಲೋಕಕ್ಕೆ ಇಳಿದು ಬಂದನು. ಸೊ ಹೀಗೆ ಆತನು ಇಳಿದು ಬಂದದ್ದು ನಮ್ಮನ್ನು ಪಾಪದ
ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದು, ನಿಮಗೆ ಬಿಡುಗಡೆಯಾಗಿರುವಂಥದ್ದು ಬೆಳ್ಳಿ ಬಂಗಾರ ಮುಂತಾದ ನಶಿಸಿ ಹೋಗುವಂತಹ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ರಕ್ತದಿಂದಲೇ ಎಂಬುದಾಗಿ. ಆ ಪೂರ್ಣಾಂಗವಾದಂತಹ ಯಜ್ಞದ ಕುರಿಮರಿ ನಮ್ಮ ಕರ್ತನು. ಯೋಹಾನನು ತನ್ನ ಸೇವೆಯನ್ನು ಮಾಡುವಾಗ ಯೇಸು ತನ್ನ ಬಳಿಗೆ ದೀಕ್ಷಾಸ್ನಾನಕ್ಕೋಸ್ಕರವಾಗಿ ಬರುವುದನ್ನು ನೋಡಿದಾಗ ಯೋಹಾನನು ಹೇಳಿರುವಂಥದ್ದು, ಇಗೋ ದೇವರು ನೇಮಿಸಿದ ಯಜ್ಞದ ಕುರಿಮರಿ, ಲೋಕದ ಪಾಪವನ್ನ ಹೊರುವಂಥವನು. ನನ್ನನ್ನು ಕೇಳುವಂತ ನನ್ನ ಪ್ರಿಯರೇ, ಈ ಯೇಸುವಿನ ರಕ್ತ ನಮ್ಮ ಮೇಲೆ ಮುದ್ರೆಯಾಗಿ ಇಡಲ್ಪಟ್ಟಿದ್ದೀಯಾ? ಈ ಯೇಸುವಿನ ರಕ್ತವು ನಮ್ಮ ಜೀವಿತದಲ್ಲಿ ಮುದ್ರೆಯಾಗಿ ಇಡಲ್ಪಟ್ಟಿರುವುದಾದರೆ ಸಂಹಾರ ದೂತನು ನಮ್ಮನ್ನ ದಾಟಿ ಹೋಗುವಂತವನಾಗಿದ್ದಾನೆ. ಈ ಮುಂಜಾನೆಯಲ್ಲಿ ಈ ದೇವರನ್ನು ನಾವು ಆರಾಧಿಸುವಂತಹ ಸಂದರ್ಭದಲ್ಲಿ ನಾವು ನೆನೆಸಬೇಕು, ದೇವರ ತ್ಯಾಗಪೂರ್ಣವಾದಂತಹ ಆತನ ಶಿಲುಬೆಯ ಮರಣವನ್ನ. ನಾವು ಆಡಿದ್ವಿ, ಲಲಿತ ನಿವಾಸವ ಬಿಟ್ಟವ ನೀನೆ, ಇಳೆಯಳಮ್ಮನ್ನು ಪಡಕೊಂಡವ ನೀನೆ, ಯೇಸು ನೀನೆ. ಈ ಮುಂಜಾನೆಯಲ್ಲಿ ಈ ದೇವರ ಸನ್ನಿಧಾನದಲ್ಲಿ ನಾವು ಆತನನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿದ್ದೇವೆ. ನಾವು ನೋಡುವಂಥದ್ದು ಯೇಸು ಕ್ರಿಸ್ತನ ಮರಣವು ಅಥವಾ ಪಸ್ಕದ ಕುರಿಮರಿ ಯೇಸು ಕ್ರಿಸ್ತನ ಮರಣದೊಂದಿಗೆ ಸಾಮ್ಯತೆಯನ್ನ ಹೊಂದಿಕೊಂಡಿರುವಂಥದ್ದಾಗಿದೆ. ಅದರ 14ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಆ ದಿನವು ನಿಮಗೆ ಜ್ಞಾಪಕಾರ್ಥಕವಾಗಿರುವುದು. ಯಾವ ದಿನವು? ನಿಮ್ಮನ್ನು ಐಗುಪ್ತದಿಂದ ಬಿಡುಗಡೆ ಮಾಡಿದಂತಹ ಆ ದಿನವು ನಿಮಗೆ ಜ್ಞಾಪಕಾರ್ಥಕವಾಗಿರುವುದು. ಸರ್ವಶಕ್ತನಾದ ದೇವರು ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳುವಂತಹ ಒಂದು ಮಾತನ್ನು ನಾವು ನೋಡುತ್ತೇವೆ. ಒಬ್ಬ ವ್ಯಕ್ತಿಯು ಹೊಸದಾಗಿ ಹುಟ್ಟದಿದ್ದರೆ, ಹೊಸದಾಗಿ ಹುಟ್ಟುವಂತಹ ಆ ದಿನ, ಇಸ್ರಾಯೇಲ್ ಮಕ್ಕಳೇ, ನೀವು ಐಗುಪ್ತದಿಂದ ಹೊರಟು ಬರುವಂತಹ ಆ ದಿನ ಇಲ್ಲಿ ಬರೆದಿರುವಂಥದ್ದು, ಇದೇ ನಿಮಗೆ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಯಾವುದು? ಇಸ್ರಾಯೇಲ್ ಮಕ್ಕಳೇ, ಐಗುಪ್ತದ ದಾಸತ್ವದಿಂದ ಹೊರಟು ಬಂದಂತಹ ಇದೇ ದಿನ ನಿಮ್ಮ ಪ್ರತಿ ವರ್ಷದ ಮೊದಲನೆಯ ತಿಂಗಳು. ಪ್ರಿಯರೇ, ನಮ್ಮ ಜೀವಿತದಲ್ಲಿರುವಂತಹ ದಿನ ಯಾವುದು? ಯೇಸುವನ್ನ ಅಂಗೀಕಾರ ಮಾಡಿದಂತಹ ದಿನ. ಬಯೋಲಾಜಿಕಲ್ ಆಗಿ ನಾವು ಈ ಲೋಕದಲ್ಲಿ ಹುಟ್ಟಿರುವಂತಹ ಒಂದು ದಿನ ಉಂಟು, ಬರ್ತ್ಡೇ, ಹುಟ್ಟು ದಿನ. ಅದನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ, ಪ್ರಾಯ ವ್ಯತ್ಯಾಸವಿಲ್ಲದೆ ಅದನ್ನು ನಾವು ಆಚರಿಸುವಂಥವರಾಗಿರ್ತೇವೆ. ಒಳ್ಳೆಯ ವಿಚಾರ. ಅದರೊಂದಿಗೆ ನಾವು ಸಂಹಾರಕನ ಕೈಯಿಂದ ಬಿಡುಗಡೆ ಹೊಂದಿದಂತಹ ಅಥವಾ ಪಸ್ಕ ಹಬ್ಬವನ್ನ ಆಚರಿಸಿದಂತಹ ಆ ದಿನ ನಮ್ಮ ಜೀವಿತದಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಯಾವ ಮನೆಗಳ ನಿಲುವುಗಂಬಗಳಲ್ಲಿ ಮೇಲ್ಪಟ್ಟಿಯಲ್ಲಿ ರಕ್ತದ ಗುರುತು ಕಾಣುತ್ತದೋ ಅಂತಹ ಮನೆಗಳನ್ನು ಯೆಹೋವನು ನಾಶ ಮಾಡದೆ ಹಾದು ಹೋಗುವಂಥವನಾಗಿದ್ದಾನೆ. ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಂತಹ ಒಂದು ಕಾರಣ ಇದೆ. ಯಜ್ಞದ ಕುರಿಮರಿಯಾದ ಆತನು ಲೋಕಗಳ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನೇ ಯಜ್ಞಾರ್ಪಿತನಾಗಿ ಅರ್ಪಿಸಿದರ ಫಲವಾಗಿ
ಆದುದರಿಂದಲೇ ಪೌಲನು ಹೇಳಿರುವಂಥದ್ದು, ಬರಬೇಕಾದ ರಕ್ಷಣೆಯು ಇನ್ಯಾರಿಂದಲೂ ಬರುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಈ ಮುಂಜಾನೆಯಲ್ಲಿ ಪ್ರಿಯರೇ, ಈ ದೇವರ ಸನ್ನಿಧಾನಕ್ಕೆ ನಾವು ಆತನನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿದ್ದೇವೆ. ರಕ್ಷಣೆ ಇಟ್ಸ್ ಎ ಗ್ರೇಸ್, ಕೃಪೆಯಾಗಿದೆ. ಆದರೆ ಕೃಪೆಯ ಹಿಂದೆ ಇರುವಂತಹ ತ್ಯಾಗವನ್ನು ನಾವು ಮನನ ಮಾಡಿಕೊಳ್ಳಬೇಕಾಗಿರುವಂಥವರಾಗಿದ್ದೇವೆ. ಈ ಹಾಡಿನ ಆ ಒಂದು ಚರಣವನ್ನು ನಾವು ಆಡುವ, ಲಲಿತ ನಿವಾಸವ ಬಿಟ್ಟವ ನೀನೇ, ಲಲಿತ ನಿವಾಸವ ಬಿಟ್ಟವ ನೀನೇ, ಇಳಿಯಳಮನು ಪಡಕೊಂಡವ ನೀನೇ, ಇಳಿಯಳಮನು ಪಡಕೊಂಡವ ನೀನೇ, ಯೇಸು ನೀನೇ. ರಕ್ತವ ಪಾಪಕ್ಕೆ ಸುರಿದವ ನೀನೇ, ರಕ್ತವ ಪಾಪಕ್ಕೆ ಸುರಿದವ ನೀನೇ, ಶಕ್ತಿಯ ನಮ್ಮೊಳು ಕೊಟ್ಟವ ನೀನೇ, ಶಕ್ತಿಯ ನಮ್ಮೊಳು ಕೊಟ್ಟವ ನೀನೇ, ಯೇಸು ನೀನೇ. ಶಿಲುಬೆಯ ಹೊತ್ತವ ನೀನೇ, ಯೇಸು ನೀನೇ, ಶಿಲುಬೆಯ ಹೊತ್ತವ ನೀನೇ, ಯೇಸು ನೀನೇ. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ಕರ್ತನೇ, ನಮಗಾಗಿ ನೀನು ಮಾಡಿದ ತ್ಯಾಗಪೂರ್ಣವಾದಂತಹ ಆ ಒಂದು ಕರ್ತನ ಮರಣವನ್ನು ಜ್ಞಾಪಕ ಮಾಡುವಂತೆ, ದೇವರ ಮಕ್ಕಳ ಪದವಿಯನ್ನು ನಮಗೆ ಕೊಡುವುದಕ್ಕೋಸ್ಕರವಾಗಿ ಕರ್ತನೇ ನಿನ್ನ ಒಂದು ತ್ಯಾಗವನ್ನು ನಾವು ಮನನ ಮಾಡುವಂತೆ, ಅದಕ್ಕನುಸಾರವಾಗಿ ನಿಮ್ಮ ಸನ್ನಿಧಾನದಲ್ಲಿ ಕೃತಜ್ಞತೆಯಿಂದ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಹೌದು ಕರ್ತನೆ, ಈ ಸಂದರ್ಭದಲ್ಲಿ ಮತದಾವರ್ತಿ ಕರ್ತನೆ, ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರಂಭದಿಂದ ಇದುವರೆಗೂ ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ಪ್ರಸನ್ನತೆಲ್ಲವಾಗಿರುವಂಥ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಪಟ್ಟಣಕ್ಕಾಗಿ, ನಮ್ಮ ಗ್ರಾಮಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ ನಡೆಯುವಂಥ ಎಲ್ಲ ಆರಾಧನೆಗಾಗಿ ಪ್ರಾರ್ಥಿಸುತ್ತೇವೆ. ನಡೆಯುತ್ತಿರುವಂತಹ ಆರಾಧನೆಗಾಗಿ, ನಡೆಯಬೇಕಾಗಿರುವ ಆರಾಧನೆಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇಂದಿನ ದಿನ ಕರ್ತನೆ ನಮ್ಮ ದೇಶಕ್ಕೆ ಒಂದು ಬಿಡುಗಡೆ ದಿನವಾಗಿ ಮಾರ್ಪಡಿಸಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾ ಕಾಲವೂ ನೆಲೆಯಾಗಿರಲಿ. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.